ಮಹಾನಗರ ಪಾಲಿಕೆಗಳ ವ್ಯಾಪ್ತಿಯಲ್ಲಿ ಸಣ್ಣ ವಾರ್ಡ್ಗಳನ್ನು ರಚಿಸಿರುವುದರಿಂದ ಅಭ್ಯರ್ಥಿಗಳು ಗೆಲುವಿಗೆ ತೀವ್ರ ಪೈಪೋಟಿ ನಡೆಸಬೇಕಾದಂತಹ ಅನಿವಾರ್ಯತೆ ಸೃಷ್ಟಿಯಾಗಿದೆ. ಇದು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ವ್ಯಾಪ್ತಿಯ ಕಾರ್ಪೊರೇಷನ್ಗಳಲ್ಲಿ ಚುನಾವಣಾ ತಂತ್ರಗಾರಿಕೆ ನಡೆಸುವಂತಹ ರಾಜಕೀಯ ಪಕ್ಷಗಳಿಗೆ ಹೊಸ ಸವಾಲು ಒಡ್ಡಿದೆ. ನಿಕಟಪೂರ್ವ ಬಿಬಿಎಂಪಿ ವಿಂಗಡಿಸಿ ಹಾಗೂ ಮತದಾರರನ್ನ ಆಧರಿಸಿ ವಾರ್ಡ್ ರಚಿತಗೊಂಡಿವೆ. ಜನಸಂಖ್ಯೆ ವಿರಳವಿರುವಂತಹ ಕಡೆಗಳಲ್ಲಿ ಸ್ವಾಭಾವಿಕವಾಗಿಯೇ ಸಣ್ಣ ವಾರ್ಡ್ಗಳು ಅಸ್ತಿತ್ವಕ್ಕೆ ಬಂದಿವೆ. ವಾರ್ಡ್ ವಿಂಗಡಣೆ ವೇಳೆ 20 ರಿಂದ 30 ಸಾವಿರ ಮತದಾರರು ಇರುವಂತೆ ಮಾರ್ಗಸೂಚಿಯನ್ನ ಪ್ರಕಟಿಸಲಾಗಿತ್ತು. ಇದನ್ನಾಧರಿಸಿ ವಾರ್ಡ್ಗಳು ರಚನೆಗೊಂಡಾಗ ಈಗ 15 ರಿಂದ 20 ಸಾವಿರ ಮತದಾರರು ಇರುವ ವಾರ್ಡ್ಗಳು ರೂಪುಗೊಂಡಿದ್ದು, ಅಭ್ಯರ್ಥಿಗಳು ವಿಜಯ ಸಾಧಿಸೋಕೆ ತುರುಸಿನ ಸ್ಪರ್ಧೆ ಎದುರಿಸಿಯೇ ಈಗ ಗೆಲುವಿನ ಗೆರೆ ದಾಟಬೇಕಿರುವುದು ಅನಿವಾರ್ಯವಾಗಿದೆ. ಒಟ್ಟು 50 ವಾರ್ಡ್ಗಳಲ್ಲಿ ತಲಾ 20 ಸಾವಿರದೊಳಗೆ ಮತದಾರರಿದ್ದಾರೆ. ಅದರಲ್ಲೂ ವಾರ್ಡ್ ಸಂಖ್ಯೆ 10 ರಲ್ಲಿ 10,926 ಮತದಾರರು ಮಾತ್ರ ಇದ್ದಾರೆ. ಅಲ್ಲದೆ ಈ ಪ್ರದೇಶದಲ್ಲಿ 12 ಮತಗಟ್ಟೆ ಮಾತ್ರ ಇದೆ. ಪಂಚಪಾಲಿಕೆಗಳಲ್ಲಿ 369 ವಾರ್ಡ್ಗಳಿವೆ. ಚುನಾವಣೆ ವೇಳೆ ಕಡಿಮೆ ಮತದಾರರುಳ್ಳ ವಾರ್ಡ್ಗಳಲ್ಲಿ ಜಿದ್ದಾಜಿದ್ದಿ ಸ್ಪರ್ಧೆಗಳು ಏರ್ಪಡುವುದು ಮಾತ್ರ ನಿಶ್ಚಿತ. ರಾಷ್ಟ್ರೀಯ ಪಕ್ಷಗಳು, ಸಣ್ಣ ಪಾರ್ಟಿಗಳು ಹಾಗೂ ಸ್ವತಂತ್ರ ಅಭ್ಯರ್ಥಿಗಳು ಕಣದಲ್ಲಿರುವಂತಹ ಕಾರಣ 20 ಸಾವಿರ ಮತದಾರರಿದ್ದು 60% ವೋಟಿಂಗ್ ನಡೆದಲ್ಲಿ ಅಭ್ಯರ್ಥಿಯೊಬ್ಬರು 5 ರಿಂದ 6 ಸಾವಿರ ಮತ ಪಡೆದು ಜಯ ಸಾಧಿಸಬಹುದು ಎಂಬ ಲೆಕ್ಕಾಚಾರ ಶುರುವಾಗಿದೆ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.